ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ರೀಡಿಂಗ್ ಇಟ್ಕೊಂಡು ಬಂದಿದ್ದೀನಿ. ಈ ಒಂದು ರೀಡಿಂಗ್ ಏನು ಅಂತಂದರೆ ಇದು ಕಲೆಕ್ಟಿವ್ ರೀಡಿಂಗ್. ಓಕೆ, ಸೊ ಲೆಟ್ಸ್ ನೋಡೋಣ 2026ಅಲ್ಲಿ ನಿಮಗೆ ಏನು ಬ್ಲೆಸ್ಸಿಂಗ್ಸ್ ಇದೆ ಅನ್ನೋದನ್ನು ನೋಡೋಣ. ಆಲ್ರೆಡಿ ನಾನು 2026 ರೀಡಿಂಗ್ ಮಾಡಿದ್ದೀನಿ. ಸೊ ನೀವು ನೋಡಿಲ್ಲ ಅಂತಂದರೆ ಹೋಗಿಬಿಟ್ಟು ನೋಡಬಹುದು. ಓಕೆ, ಸೊ ಎಸ್, ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ಇದು ಕಲೆಕ್ಟಿವ್ ಆಗಿರುತ್ತೆ ಇದು. ಹಾಗೆ ನಾವು ಗೈಡೆನ್ಸ್ ಕೂಡ ನೋಡೋಣ. ಓಕೆ, ಸೊ ಎಸ್, ಇಲ್ಲಿ ತುಂಬಾ ಚಿಟ್ಟಿಗಳಿದೆ. ಇದನ್ನು ನಾನು ಒಂದೊಂದಾಗಿ ತೆಗಿತೀನಿ. ಸೊ ನೋಡೋಣ 2026ಅಲ್ಲಿ ಏನೆಲ್ಲ ಬ್ಲೆಸ್ಸಿಂಗ್ಸ್ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಹಾಗೆ ಆ ಬ್ಲೆಸ್ಸಿಂಗ್ಸ್ ನಿಮ್ಮ ಲೈಫಲ್ಲಿ ಬರಬೇಕು ಅಂತಂದರೆ ಲೈಕ್ ನೀವು ಯಾವ ಗೈಡೆನ್ಸ್ನ ಫಾಲೋ ಮಾಡಬೇಕು ಅನ್ನೋದನ್ನು ಕೂಡ ಇವತ್ತಿನ ಈ ಒಂದು ರೀಡಿಂಗಲ್ಲಿ ನೋಡೋಣ. ಓಕೆ, ಸೊ ನೀವು ಇವಾಗ ಏನು ಮಾಡಬೇಕು ಅಂತಂದರೆ ಕ್ಲೋಸ್ ಯುವರ್ ಐಸ್, ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಕ್ಲೋಸ್ ಯುವರ್ ಐಸ್, ಟೇಕ್ ಅ ಡೀಪ್ ಬ್ರೆತ್, ಹೋಲ್ಡ್, ಎಕ್ಸೇಲ್. ಓಕೆ, ಆ್ಯಂಡ್ ಸ್ವಲ್ಪ ಹೊತ್ತು 2 ಮಿನಿಟ್ಸ್ ಹಾಗೆ ಕಣ್ಣು ಮುಚ್ಚಿಡಿ. ನಿಮ್ಮ ಇಷ್ಟ ದೇವ್ರನ್ನ ನೆನೆಸ್ಕೊಳ್ಳಿ. ಓಕೆ, ಸೊ ಎಸ್, ಇವಾಗ ರೀಡಿಂಗ್ನ ಶುರು ಮಾಡೋಣ. ಇದು ತುಂಬ ರಾ ಆಗಿರುತ್ತೆ, ಲೈಕ್ ನಾನು ಎಲ್ಲೂ ಕಟ್ ಆ್ಯಂಡ್ ಎಡಿಟ್ ಮಾಡೋದಿಲ್ಲ. ಸೊ ಲೆಟ್ಸ್ ಸ್ಟಾರ್ಟ್. ಓಕೆ, ಸೊ ಬನ್ನಿ ಶುರು ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಇದನ್ನು ಬದಿಗಿಡೋಣ. ಬನ್ನಿ ನೋಡೋಣ ಏನಿದೆ ನಿಮಗೆ. ಮೊದಲ ಬ್ಲೆಸ್ಸಿಂಗ್ಸ್ ಏನಿದೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಈ ಎರಡು ಚಿಟ್ಟಿ ಬಂದಿದೆ, ನೋಡೋಣ ಏನು ಅಂತ. ಮೊದಲ ಬ್ಲೆಸ್ಸಿಂಗ್ಸ್ ಟ್ರಾವೆಲ್ ಪ್ಲಸ್ ಫನ್. ಓಕೆ, ಸೊ ಈ ಇಯರಲ್ಲಿ ಟ್ರಾವೆಲ್ ಇದೆ ನಿಮಗೆ ಬ್ಲೆಸ್ಸಿಂಗ್ಸಲ್ಲಿ. ಇದು ಟ್ರಾವೆಲ್ ಎಲ್ಲೂ ಕೂಡ ಇರ್ಬೋದು. ನಿಮ್ಮ ತಾಯಿ ಮನೆ, ನಿಮ್ಮ ತಂದೆ ಮನೆ ಇರಬಹುದು, ಇಲ್ಲ ಅಂದರೆ ಏನೋ ಲೈಕ್ ಇದು ಯಾತ್ರಾ ಸ್ಥಳಗಳಿರಬಹುದು, ಎನಿ ಕೈಂಡ್ ಆಫ್ ಟ್ರಾವೆಲ್. ಸೊ ಈ ಒಂದು ಟ್ರಾವೆಲ್ ನಿಮಗೆ ತುಂಬ ಫನ್ನನ್ನು ತಂದುಕೊಡುತ್ತೆ. ತುಂಬಾ ಲೈಕ್ ಏನೋ ಪೀಸ್ ಹೇಳ್ತಾರಲ್ವ. ಸೊ ನಾವಿವಾಗ ಒಂದು ಟ್ರಾವೆಲ್ ಮಾಡಿದಾಗ ನಮಗೇನೋ ಖುಷಿ ಆಗುತ್ತೆ ಅಲ್ವಾ. ಅಂತಂದರೆ ಮನೆ ಬಿಟ್ಟು ಎಲ್ಲಾದರೂ ದೂರ ಹೋದಾಗ ಅಲ್ಲಿಯ ಪರಿಸರ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಸೊ ನೀವು ಎಸ್, ಟ್ರಾವೆಲ್ ಪ್ಲಸ್ ಫನ್ನನ್ನು ನೀವು ಇದು ನಿಮ್ಮ ಬ್ಲೆಸ್ಸಿಂಗ್ಸ್. ಓಕೆ, ಸೊ ಲೆಟ್ಸ್ ಸಿ ಸೆಕೆಂಡ್ ಕಾರ್ಡ್, ಅಟ್ರಾಕ್ಟಿಂಗ್ ಮೋರ್ ಕ್ಲೈಂಟ್ಸ್. ಓಕೆ, ಸೊ ಯಾರಾದರೂ ಬಿಸ್ನೆಸ್ಸಲ್ಲಿ ಯಾರಾದರೂ ಇದ್ದಾರೆ, ಬಿಸ್ನೆಸ್ ಕೈಂಡ್ ಆಫ್ ಏನಾದರೂ ಮಾಡ್ತಾ ಇದ್ದಾರೆ ಅಂತಂದರೆ ನೀವು ಹೆಚ್ಚು ಕ್ಲೈಂಟ್ಸನ್ನು ಅಟ್ರ್ಯಾಕ್ಟ್ ಮಾಡ್ತೀರಾ. ಓಕೆ, ಸೊ ಲೆಟ್ಸ್ ಸಿ ಕಸ್ಟಮರ್ಸ್ ಕೂಡ. ಓಕೆ, ನಾಟ್ ಓನ್ಲಿ ಕ್ಲೈಂಟ್ಸ್, ನೀವೇನಾದರೂ ಬಿಸ್ನೆಸ್ ಲೈಕ್ ಫ್ಯಾನ್ಸಿ ಇರಬಹುದು, ಇಲ್ಲ ಅಂದರೆ ಏನೋ ಲೈಕ್ ಎನಿ ಕೈಂಡ್ ಆಫ್ ಸ್ಮಾಲ್ ಶಾಪ್ಸ್ ಇರಬಹುದು. ಓಕೆ, ಸೊ ಲೆಟ್ಸ್ ಸಿ ಬೇರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಕಮಿಟ್ಮೆಂಟ್ ಪ್ಲಸ್ ಮ್ಯಾರೇಜ್. ಸೊ ಇಲ್ಲಿ ತನಕ ನಿಮಗೆ ಕಮಿಟ್ಮೆಂಟ್ ಕೊಡ್ತಾ ಇರಲಿಲ್ಲ, ಏನೋ ಆ ಥರ ಏನಾದರೂ ಇದ್ದರೆ ಈ ಇಯರ್ ನಿಮಗೆ ಕಮಿಟ್ಮೆಂಟ್ ಸಿಗುತ್ತೆ, ಪ್ಲಸ್ ಮ್ಯಾರೇಜ್ ಕೂಡ ಇದೆ. ಓಕೆ, ಸೊ ಪ್ರಪೋಸಲ್ಸ್ ಬರಬಹುದು ನಿಮಗೆ ಈ ಇಯರ್ 2026ಅಲ್ಲಿ. ಆ್ಯಂಡ್ ಇದು ನನಗೆ ಏನು ಅನಿಸುತ್ತೆ ಅಂತಂದರೆ ಇದು ಲಾಂಗ್ ಟರ್ಮ್ ಆಗಿರುತ್ತೆ. ಓಕೆ, ಇಟ್ಸ್ ನಾಟ್ ಅ ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್ ಆಗಿರುತ್ತೆ. ಅಂತಹ ಒಂದು ಎನರ್ಜಿನ ರೈಟ್ ನಾವು ನೋಡ್ತಾ ಇದ್ದೀನಿ. ಸೊ ನೆಕ್ಸ್ಟ್, ಆಸ್ಕ್ ಎನಿಥಿಂಗ್ ಯು ವಾಂಟ್. ಓ ಮೈ ಗಾಡ್, ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮ್ಗೇನು ಬೇಕು ನೀವು ಅದನ್ನು ಕೇಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಬ್ಲೆಸ್ಸಿಂಗ್ಸ್ ಕೂಡ ನಿಮಗೆ ಬರ್ತಾ ಇದೆ 2026ಅಲ್ಲಿ. ನೀವು ಹೃದಯಪೂರ್ವಕವಾಗಿ ಏನೋ ಕೇಳ್ತೀರಾ ನೋಡಿ, ಅದು ಮ್ಯಾನಿಫೆಸ್ಟ್ ಆಗುತ್ತೆ, ಆ ಬ್ಲೆಸ್ಸಿಂಗ್ಸ್ ನಿಮಗೆ ಬರುತ್ತೆ. ಬಟ್ ನೆನಪಲ್ಲಿ ಇಟ್ಕೊಳ್ಳಿ, ಆಸ್ಕ್ ಎನಿಥಿಂಗ್ ಯು ವಾಂಟ್. ನೀವು ಏನು ಕೇಳ್ತೀರಾ ನೋಡಿ ಅದು ನಿಮಗೆ ಸಿಗುತ್ತೆ. ಸೊ ಆಲ್ವೇಸ್ ರಿಮೆಂಬರ್, ನೀವು ಯಾವುದೇ ಥರದ ಬ್ಲೆಸ್ಸಿಂಗ್ಸ್ ಇರ್ಬೋದು, ಯಾವುದೇ ಥರದ ವಿಷನ್ನು ನೀವು ಯಾವಾಗ ಕೇಳ್ತೀರಾ ನೋಡಿ, ಸೊ ಆವಾಗ
ತುಂಬ ಮೈಂಡ್ಫುಲ್ಲಾಗಿ ಕೇಳಿ. ಅಂತಂದರೆ ನೀವೇನು ಕೇಳ್ತಾ ಇದ್ದೀರಾ, ಇದರಲ್ಲಿ ನಿಮಗೆ ಎಷ್ಟು ಫಲ ಇದೆ, ಬೇರೆಯವ್ರಿಗೆ ಎಷ್ಟು ಫಲ ಇದೆ, ಬೇರೆಯವ್ರಿಗೆ ನಾನು ಕೇಳುವಂತಹ ಒಂದು ವಿಷಲ್ಲಿ ಏನಾದರೂ ಏನೋ ತೊಂದರೆ ಇದೆಯಾ, ಫಾರ್ ಎಕ್ಸಾಂಪಲಿಗೆ ಹೇಳ್ತಾ ಇರೋದು ನಾನು. ಸೊ ನೀವು ಆಲ್ರೆಡಿ ಒಂದು ಮ್ಯಾರಿಡ್ ಮೆನ್ ಇಲ್ಲಾಂದರೆ ಮ್ಯಾರಿಡ್ ವಿಮೆನ್ನ ಡೇಟ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳೋಣ. ಸೊ ನೀವು ಮೆಸೇಜ್ ಮಾಡ್ತಾ ಇದ್ದೀರಾ, ಆ ಥರ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಓಕೆ, ಸೊ ನೀವು ಅವರನ್ನು ಕೇಳ್ತಾ ಇದ್ದೀರಿ ಅಂತಂದರೆ ನೀವು ಒಂದು ಮನೇನ ಹೊಡಿತಾ ಇದ್ದೀರಾ. ಆ ಥರ ಮಾಡೋದಕ್ಕೆ ಹೋಗಬೇಡಿ. ಸೊ ಅಂತಹ ವಿಶ್ ಬಗ್ಗೆ ಇದು ಹೇಳ್ತಾ ಇಲ್ಲ. ಓಕೆ, ಸೊ ನೀವು ಯಾವ ಥರದ ವಿಶ್ ಕೇಳ್ತೀರಾ ನೋಡಿ, ಯೋಚನೆ ಮಾಡಿ ವಿಷಯನ ಕೇಳಿ. ಆಸ್ಕ್ ಎನಿಥಿಂಗ್ ಯು ವಾಂಟ್. ನೀವು ಏನು ಬೇಕಾದರೂ ಕೇಳ್ಬೋದು. ನಿಮಗೇನಾದರೂ ತೊಂದರೆ ಆಗ್ತಾ ಇದೆಯಾ, ಜಸ್ಟ್ ಆಸ್ಕ್, ದೇವರಲ್ಲಿ ಕೇಳಿ. ಓಕೆ, ಸೊ ನೀವು ಮಲೋಕ್ಕಿಂತ ಮುಂಚೆ ನಿಮಗೇನಾದರೂ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ, ನಿಮಗೇನಾದರೂ ಕ್ವಶನ್ ಇದೆ, ಈ ಕ್ವಶನ್ಗೆ ನನಗೆ ಆನ್ಸರ್ ಬೇಕು, ತುಂಬ ಗೊಂದಲ ಆಗ್ತಾ ಇದೆ, ಕ್ಲಾರಿಟಿ ಸಿಗ್ತಾ ಇಲ್ಲ ಅಂತಂದರೆ, ನೀವು ಈ ಕ್ವಶನ್ನ ರಾತ್ರಿ ಮಲೋಕ್ಕಿಂತ ಮುಂಚೆ ನಿಮ್ಮ ಮೈಂಡಲ್ಲಿ 3 ಸಲ ಹೇಳಿ ಆ್ಯಂಡ್ ನಿಮ್ಮ ಇಷ್ಟ ದೇವ್ರನ್ನ ನೆನೆಸ್ಕೊಳ್ಳಿ. ಡ್ರೀಮಲ್ಲಿ ನಿಮಗೆ ಅದರ ಆನ್ಸರ್ ಸಿಗಬಹುದು. ಓಕೆ, ಸೊ ಲೆಟ್ಸ್ ಸಿ ಬೇರೆ ಏನಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಓಕೆ, ರೆಡಿ ಟು ರಿಲೀಸ್ 2026 ಮೇ ಬಿ ಪೇಯ್ನ್ ಇರಬಹುದು, ಸ್ಟ್ರಗಲ್ ಇರ್ಬೋದು. ನೀವೇನು ಸ್ಟ್ರಗಲ್ ರೈಟ್ ನಾವು ಏನು ಫೇಸ್ ಮಾಡ್ತಾ ಇದ್ದೀರಾ ನೋಡಿ, 2026 ನಿಮಗೆ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ. ಏನು ಅಂತಂದರೆ ರೆಡಿ ಟು ರಿಲೀಸ್. ಲೈಕ್ ಇದು ಭಯ ಇರಬಹುದು ಆ್ಯಂಡ್ ಬಡತನ ಇರಬಹುದು, ಆರ್ಥಿಕ ಸಮಸ್ಯೆ ಇರಬಹುದು. ಓಕೆ, ಆ್ಯಂಡ್ ಅಂತಹ ಒಂದು ಎನರ್ಜಿನ ರಿಲೀಸ್ ಮಾಡ್ತಾ ಇದ್ದೀರಾ ಆ್ಯಂಡ್ ನಿಮ್ಮನ್ನು ಆ ಥರ ರೆಡಿ ಕೂಡ ಮಾಡ್ತಾ ಇದ್ದಾರೆ. ಓಕೆ ಓಕೆ, ಸೊ ಇದಿಷ್ಟು ಬಂದಿದೆ. ಲೆಟ್ಸ್ ಸಿ ಏನೆಲ್ಲ ಇದೆ ಅಂತ. ಸಮ್ವನ್ ಎಂಟರಿಂಗ್ ಇನ್ ಯೋರ್ ಲೈಫ್. ನಿಮ್ಮ ಜೀವನದಲ್ಲಿ ಯಾರಾದರೂ ಹೊಸ ವ್ಯಕ್ತಿ ಬರಬಹುದು, ಹೊಸ ಪರ್ಸನ್ ಬರಬಹುದು. ಇದು ಹುಡುಗ ಹುಡುಗಿ ಅಂತ ಹೇಳೋದಿಲ್ಲ. ಫಾರ್ ಎಕ್ಸಾಂಪಲ್, ನೀವು ಹುಡುಗಿ ಆಗಿದ್ದರೆ ನಿಮ್ಮ ಲೈಫಲ್ಲಿ ಇನ್ನೊಂದು ಹುಡುಗಿ ಬರಬಹುದು ಅಂತಂದರೆ ಆ್ಯಸ್ ಅ ಸ್ನೇಹಿತೆ ಥರ, ಆ್ಯಸ್ ಅ ಗೈಡರ್ ಥರ. ಓಕೆ, ಸೊ ಕೆಲವರಿಲ್ಲೂ ಯಾರೂ ಲೈಕ್ ತಾಯಿ ಆಗಿಲ್ಲ, ನಿಮ್ಮ ಲೈಫಲ್ಲಿ ಪಾಪು ಎಂಟ್ರಿ ಆಗ್ತಾ ಇದೆ. ಓಕೆ, ಸಮ್ವನ್ ಎಂಟರಿಂಗ್ ಇನ್ ಯೋರ್ ಲೈಫ್. ಓಕೆ, ಸಮ್ವನ್ ಎಂಟರಿಂಗ್ ಯುವರ್ ಲೈಫ್ ಮೀನ್ಸ್ ನಿಮ್ಮನ್ನು ಅವ್ರು ತುಂಬ ಲೈಕ್ ಗೈಡ್ ಮಾಡಬಹುದು ನಿಮ್ಮ ಲೈಫಿಗೆ ಆ್ಯಂಡ್ ನಿಮ್ಮನ್ನು ಪ್ರೊಟೆಕ್ಟ್ ಕೂಡ ಮಾಡ್ಬೋದು ಆ್ಯಸ್ ಅ ಮದರ್ ಥರ, ಆ್ಯಸ್ ಅ ಸಿಸ್ಟರ್ ಥರ. ಓಕೆ, ಸೊ ಅಂಥ ಎನರ್ಜಿ ಆ್ಯಂಡ್ ಇದು ಪಾಪು ಕೂಡ ಆಗಿರ್ಬೋದು. ಓಕೆ, ಸೊ ನೀವು ತಂದೆ ಆಗಬಹುದು, ಇಲ್ಲಾಂದರೆ ನೀವು ತಾಯಿ ಕೂಡ ಆಗಬಹುದು. ಓಕೆ, ಪ್ರಮೋಷನ್ ಪ್ಲಸ್ ರಿವಾರ್ಡ್. ಸೊ ಕೆಲವರಿಗೆ ಇಲ್ಲಿ ಪ್ರಮೋಷನ್ ಇದೆ ಪ್ಲಸ್ ರಿವಾರ್ಡ್ ಕೂಡ ಇದೆ. ಓಕೆ, ಸೊ ನೀವಿಲ್ಲಿ ತನಕ ಏನೆಲ್ಲ ಕೆಲಸ ಮಾಡಿದ್ದೀರಾ ಅದಕ್ಕೆ ರಿವಾರ್ಡ್ ಕೂಡ ಸಿಗುತ್ತೆ, ಪ್ರಮೋಷನ್ ಕೂಡ ನಿಮಗೆ ಸಿಗುವಂತಹ ಚಾನ್ಸಸ್ ಇದೆ. ಇದು ಒಂದು ಬ್ಲೆಸ್ಸಿಂಗ್ಸ್ 2026. ಓಕೆ, ಸೊ ಲೆಟ್ಸ್ ಸಿ ಆ್ಯಂಡ್ ಟೈಪ್ ಮಾಡಿ ಥ್ಯಾಂಕ್ ಯು 2026 ಬ್ಲೆಸ್ಸಿಂಗ್ಸ್. ಓಕೆ, ಲಾಂಗ್ ಟರ್ಮ್ ಸಕ್ಸಸ್ ಇದೆ. ಇದು ಶಾರ್ಟ್ ಟರ್ಮ್ ಸಕ್ಸಸ್ ಅಲ್ಲ. 2026 ನಿಮಗೆ ಲಾಂಗ್ ಟರ್ಮ್ ಸಕ್ಸಸ್ಸನ್ನು ಕೊಡುತ್ತೆ. ನೀವು ಬೇಕಾದರೆ ವಿಷನ್ ಬೋರ್ಡ್ ಮಾಡಬಹುದು, ನೀವು ಬೇಕಾದರೆ ಲೈಕ್ ಮ್ಯಾನಿಫೆಸ್ಟೇಷನ್ ಲೈಕ್ ಸ್ಕ್ರಿಪ್ಟಿಂಗ್ ಮಾಡಬಹುದು. ಲೈಕ್ 555 ಮೆಥಡ್ ಇದೆ, 369 ಈ ಥರ ತುಂಬ ಥರದ ಟೆಕ್ನಿಕ್ಸ್ ಇದೆ ಅಲ್ವಾ, ಅದನ್ನು ನೀವು ಯೂಸ್ ಮಾಡ್ಬೋದು. ವಾಟರ್ ಟೆಕ್ನಿಕ್ ಇದೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಸ್ವಿಚ್ ವರ್ಡ್ಸ್ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಕೋಡ್ಸ್ ಇದೆ, ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು. ನನಗೆ ಇಲ್ಲಿ ತುಂಬ ಮೆಸೇಜಸ್ ಬರ್ತಾ ಇದೆ. 2026 ನೀವು ಯಾವುದೇ ಥರದ ಟೆಕ್ನಿಕನ್ನು ಯೂಸ್ ಮಾಡಬಹುದು. ಓಕೆ, ಆ್ಯಂಡ್ ಸ್ಪೆಷಲಿ ಲೈಕ್ ನಾನು ಒಂದು ಹೇಳ್ತೀನಿ ಏನು ಅಂತಂದರೆ 2026 ಡೈಲಿ ಸೂರ್ಯ ನಮಸ್ಕಾರ ಮಾಡಿ, ತುಂಬ ಒಳ್ಳೆಯದು. ಇಲ್ಲ ಅಂದರೆ ಸೂರ್ಯ ದೇವರಿಗೆ ನೀರನ್ನು ಅರ್ಪಣೆ ಮಾಡುವಂಥದ್ದು. ಲೈಕ್ ಒಂದು ತಾಮ್ರದ ಚೆಂಬಲ್ ತೊಗೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಆಮೇಲೆ ಸ್ವಲ್ಪ ಕುಂಕುಮ ಹಾಕಿಬಿಟ್ಟು ದೇವರಿಗೆ ಒಂದು ಕೆಂಪು ದಾಸವಾಳ ಏನಾದರೂ ಇದ್ದರೆ, ಕೆಂಪು ಹೂವು ಏನಾದರೂ ಇದ್ದರೆ ಅದಕ್ಕೆ ಹಾಕಿ ದೇವರಿಗೆ ನೀರನ್ನು ಕೊಡುವಂಥದ್ದು ತುಂಬ ಒಳ್ಳೆಯದು. ಓಕೆ, ಲಾಂಗ್ ಟರ್ಮ್ ಸಕ್ಸಸ್ ಇದೆ. 2026 ಈಸ್ ಲೈಕ್ ಇಟ್ಸ್ ಅ ಲೈಕ್ ಪೆಂಟಿಕಲ್ಸ್ ಎನರ್ಜಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಓಕೆ, ಜಾಬ್ ಆಫರ್. ಓಕೆ, ಸೊ ಯಾರು ಜಾಬಿಗೋಸ್ಕರ ಟ್ರೈ ಮಾಡ್ತಾ ಇದ್ದೀರಾ ನೋಡಿ, ನಿಮಗೆ ಜಾಬ್ ಆಫರ್ ಇದೆ. ಆ್ಯಂಡ್ ಯಾರು ಆಲ್ರೆಡಿ ಒಂದು ಜಾಬಲ್ಲಿ ಇದ್ದೀರಾ, ಸೊ ನಿಮಗೆ ಇನ್ನೊಂದು ಜಾಬ್ ಆಪರ್ಚುನಿಟಿ ಸಿಗಬಹುದು. ಓಕೆ,
ಗ್ರೀನ್ ಕ್ಯಾಂಡಲ್ ಮ್ಯಾಜಿಕ್. ಓಕೆ, ಸೊ ಕೆಲವರಿಗೆ ಇಲ್ಲಿ ಗ್ರೀನ್ ಕ್ಯಾಂಡಲ್ ಮ್ಯಾಜಿಕ್ ಮಾಡುವಂತಹ ಅವಶ್ಯಕತೆ ಇದೆ. ಸೊ ಈ ಒಂದು ಗ್ರೀನ್ ಕ್ಯಾಂಡಲ್ ಮ್ಯಾಜಿಕ್ ಹೋಮ್ ಸ್ಟೆಬಿಲಿಟಿಗೆ ಮಾಡಬಹುದು ನೀವು, ಹಣಕ್ಕೆ ಮಾಡಬಹುದು ನೀವು. ಓಕೆ, ಆ್ಯಂಡ್ ಹೀಲಿಂಗ್ ಕೂಡ ಮಾಡಬಹುದು. ಓಕೆ, ಅಂತಂದರೆ ಒಂದು ಗ್ರೀನ್ ಕ್ಯಾಂಡಲ್ನ ತೊಗೊಳ್ಳಿ. ಇದನ್ನು ನೀವು ಯಾವಾಗ ಮಾಡಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ಹೇಗೆ ಇದನ್ನು ಮಾಡಬೇಕು ಅಂತ. ಗ್ರೀನ್ ಕ್ಯಾಂಡಲ್ ಮ್ಯಾಜಿಕ್ ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೆಳಗೆ ಕೊಟ್ಟಿರ್ತೀನಿ, ಯಾವುದಕ್ಕೆಲ್ಲ ಇದು ಯೂಸ್ ಆಗುತ್ತೆ ಅನ್ನೋದು ನಿಮಗೆ ಇಷ್ಟ ಇರುವವರಿಗೆ. ಓಕೆ, ಸೊ ಇದನ್ನ ನೀವು ಥರ್ಸ್ಡೇ ಆ್ಯಂಡ್ ಫ್ರೈಡೇ ಮಾಡ್ಬೋದು. ನೀವು ಸಂಜೆ ಮಾಡಬೇಕು, ಇಲ್ಲಾಂದರೆ ರಾತ್ರಿ ಮಾಡಬೇಕು. ಓಕೆ, ಹೇಗೆ ಮಾಡಬೇಕು ಅಂತ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಬರೆದಿರ್ತೀನಿ, ಅಲ್ಲಿ ನೀವು ಓದ್ಬೋದು. ಸೊ ಲೆಟ್ ಸಿ, ನಾವು ನೋಡೋಣ ಎಷ್ಟು ಚಿಟ್ಟಿಗಳಾಯಿತು ಅಂತ. 1 2 3 4 5 6 7 8 9 10. ಓಕೆ, ಸೊ ಇನ್ನು ಓನ್ಲಿ 5 ಚಿಟ್ಟಿನ ನಾನು ತೆಗಿತಾ ಇದ್ದೀನಿ, ಬಿಕಾಸ್ ನನಗೆ ಹೇಳಿದರು ಏನು ಅಂತಂದರೆ ಓನ್ಲಿ 15 ತೊಗೊಳ್ಳೋದಕ್ಕೆ. ಸೊ ಲೆಟ್ ಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, 3 ಬಂತು, ಇನ್ನೆರಡು ಬೇಕು. ಥ್ಯಾಂಕ್ ಯು. ಓಕೆ, ಇನ್ನೊಂದು. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಲೆಟ್ ಸಿ ಬೇರೆ ಏನಿದೆ ಅಂತ ನೋಡೋಣ. ಎಮೋಷ್ನಲ್ ಫುಲ್ಫಿಲ್ಮೆಂಟ್. ಸೊ ಈ ಒಂದು 2026 ಏನಿದೆ ನೋಡಿ, ನಿಮಗೆ ಎಮೋಷ್ನಲಿ ಫುಲ್ಫಿಲ್ಮೆಂಟ್ ಬ್ಲೆಸ್ಸಿಂಗ್ಸನ್ನು ತರುತ್ತೆ. ಓಕೆ, ಬಿಕಾಸ್ ಲೈಕ್ ನಾವು ಎಮೋಷ್ನಲಿ ಯಾವಾಗ ಹ್ಯಾಪಿ ಆಗಿರ್ತೀವಿ ನೋಡಿ, ಇಟ್ಸ್ ಲೈಕ್ ನಮ್ಮ ಬಾಡಿ ಕೂಡ ಒಂದು ಹೀಲ್ ಆದಾಗೆ. ಫಾರ್ ಮೈ ಪಾಯಿಂಟ್ ಆಫ್ ವ್ಯೂವಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಎಮೋಷ್ನಲಿ ಫುಲ್ಫಿಲ್ಮೆಂಟ್ ಇದೆ ಇಲ್ಲಿ, ಲೈಕ್ ತುಂಬ ಖುಷಿ ಇದೆ, ತುಂಬ ಖುಷಿತನ ನೋಡ್ತಾ ಇದ್ದೀನಿ. ರಿವಾರ್ಡ್ ಪ್ಲಸ್ ಗ್ರೋತ್. ಐ ಥಿಂಕ್ ರಿವಾರ್ಡ್ 2 ಸಲ ಬಂದಿದೆ ಅಂತ ಅನಿಸುತ್ತೆ. ಓಕೆ, ಸೊ ಈ ಇಯರಲ್ಲಿ ಯಾವ ಬ್ಲೆಸ್ಸಿಂಗ್ಸ್, ಅಗೇನ್ ರಿವಾರ್ಡ್ ಆ್ಯಂಡ್ ಗ್ರೋತ್, ಬೆಳವಣಿಗೆ ಬರ್ತಾ ಇದೆ. ಈ ಒಂದು ಬೆಳವಣಿಗೆ ನಿಮ್ಮ ಪರ್ಸ್ನಲ್ ಬೆಳವಣಿಗೆ ಆಗಿರಬಹುದು, ಇದು ಒಂದು ಗ್ರೋತ್ ಫೈನಾನ್ಷಿಯಲಿ ಗ್ರೋತ್ ಆಗಿರಬಹುದು, ಈ ಒಂದು ಗ್ರೋತ್ ನಿಮ್ಮದು ಲೈಕ್ ಸ್ಪಿರಿಚುವಲಿ ಆಗಿರಬಹುದು, ಎಮೋಷ್ನಲಿ ಆಗಿರಬಹುದು, ಎನಿ ಕೈಂಡ್ ಆಫ್. ಕೆಲವರು ವೆಯ್ಟ್ ಗೇನ್ ಮಾಡಬಹುದು, ಆ್ಯಂಡ್ ಯಾರು ವೆಯ್ಟ್ ಗೇನ್ ಮಾಡಬೇಕು ಅಂತ ಇದ್ದೀರಿ ನೋಡಿ ಅವ್ರಿಗೆ ಹೇಳ್ತಾ ಇದ್ದೀನಿ. ಬಟ್ ಓವರ್ ಆಲ್ ಹೇಳಬೇಕು ಅಂತಂದರೆ ಇದು ನಿಮ್ಮ ಪರ್ಸ್ನಾಲಿಟಿಯಲ್ಲಿ ತುಂಬಾ ಗ್ರೋತ್ ಬರುತ್ತೆ ಒಂದು, ಆ್ಯಂಡ್ ಪ್ರೊಫೆಷ್ನಲಲ್ಲೂ ಕೂಡ ಗ್ರೋತ್ ಬರುತ್ತೆ, ಮನಿ ರಿಲೇಟೆಡ್ ಕೂಡ ಗ್ರೋತ್ ಇದೆ. ಐ ರಿಯಲಿ ಡೋಂಟ್ ನೋ, ನನಗೆ 2026 ಎಲ್ಲರ ಬಾಳಲ್ಲಿ ಹೊಸತನವನ್ನು ತರ್ತಾ ಇದೆ, ಒಳ್ಳೆಯದನ್ನು ತರ್ತಾ ಇದೆ, ನ್ಯೂ ಬಿಗಿನಿಂಗ್ನ ತರ್ತಾ ಇದೆ. ಬಿಕಾಸ್ ಆ ಒಂದು ಎನರ್ಜಿನ ರೈಟ್ ನಾವು ಫೀಲ್ ಮಾಡ್ತಾ ಇದ್ದೀನಿ. ಇನ್ಕಮ್ ಗ್ರೋತ್. ಓ ಮೈ ಗಾಡ್, ಇವಾಗಷ್ಟೇ ಹೇಳಿದೆ ಅಲ್ವಾ ನಾನು. ಎಸ್, ಇಲ್ಲಿ ಆದಾಯ, ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ತುಂಬ ಸುಧಾರಣೆ ಬರುತ್ತೆ. ಓಕೆ, ಹಾಗೆ ಆರ್ಥಿಕ ವಿಚಾರದಲ್ಲಿ ಲೈಕ್ ಬೆಳವಣಿಗೆ ಬರುತ್ತೆ ಅಂತಂದರೆ ಇನ್ ದ ಸೆನ್ಸ್, ನೀವು ಇನ್ನೂ ಹಾಗೆ ಕೂತ್ಕೊಳ್ಬೇಡಿ. ಏನು ಅಂತಂದರೆ ಮೇಡಮ್ ಹೇಳಿದ್ದಾರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಬೆಳವಣಿಗೆ ಬರುತ್ತೆ, ಹೇಗೆ ಬೇಕಾದರೂ ಖರ್ಚು ಮಾಡೋಣ ಅಂತ. ನೋ, ಆ ಥರ ಅಲ್ಲ. ಓಕೆ, ಸ್ವಲ್ಪ ನಾವು ಕೂಡ ಮೆಚ್ಯೂರಿಟಿಯಿಂದ ಹಣನ ಖರ್ಚು ಮಾಡಬೇಕಾಗತ್ತೆ. ಓಕೆ, ನ್ಯೂ ಹೋಮ್ ಪ್ಲಸ್ ನ್ಯೂ ಫೋಕ್ಸ್. ಓಕೆ, ಕೆಲವರಿಗೆ ಹೊಸ ಮನೆ, ಇನ್ನು ಕೆಲವರಿಗೆ ಹೊಸ ಜನರನ್ನು ಭೇಟಿ ಆಗುವಂಥದ್ದು, ಇಂಟರ್ವ್ಯೂಸ್ ಇರಬಹುದು, ಇಲ್ಲ ಅಂದರೆ ಅಪಾಯಿಂಟ್ಮೆಂಟ್ ಇರಬಹುದು. ನಾನಿಲ್ಲಿ ನೋಡ್ತಾ ಇದ್ದೀನಿ ಏನು ಅಂತಂದರೆ ನ್ಯೂ ಕಮ್ಯುನಿಟಿ, ಹಳೆ ಕಮ್ಯುನಿಟಿಗಿಂತ ಹೊಸ ಕಮ್ಯುನಿಟಿ ನಿಮ್ಮ ಜೊತೆ ಲೈಕ್ ಕನೆಕ್ಟ್ ಆಗ್ತಾರೆ. ಆ್ಯಂಡ್ ಎಸ್, ಇಟ್ಸ್ ಅ ನ್ಯೂ ಹೋಮ್, ಹೊಸ ಮನೆ. ರೈಟ್ ನಾವು ನೀವು ಯಾವ ಮನೆಯಲ್ಲಿದ್ದೀರಾ ನೋಡಿ, ಅದು ಕೂಡ ನಿಮಗೆ ಹೊಸತನವನ್ನು ಫೀಲ್ ಕೊಡ್ಬೋದು. ಓಕೆ, ಸೊ ಎಸ್, ದ ಫೈನಲ್ ಒನ್ ಈಸ್ ಇನ್ ಮೈ ಹ್ಯಾಂಡ್. ಸೊ ನೋಡೋಣ ಏನಿದೆ ಅಂತ. ಫೈನಲ್, ಡಿವೈನ್ಲಿ ಕನೆಕ್ಟೆಡ್ ಆ್ಯಂಡ್ ಪ್ರೊಟೆಕ್ಟೆಡ್. ಎಸ್, ಇದೇ ಬೇಕಾಗಿರೋದು ಎಕ್ಸಾಕ್ಟ್ಲಿ. ಸೊ ನಾವು ಡಿವೈನ್ಲಿ, ನಾವು ದೇವರ ಜೊತೆ ಎಷ್ಟು ಕನೆಕ್ಟ್ ಆಗಿರ್ತೀವಿ, ಸ್ಪಿರಿಚುವಲಿ ನಾವೆಷ್ಟು ಕನೆಕ್ಟ್ ಆಗಿರ್ತೀವಿ ನೋಡಿ, ನಮ್ಮ ಎನರ್ಜಿ ಕೂಡ ಅಷ್ಟೇ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಅಷ್ಟೇ ಲೈಕ್ ಏನು ಹೇಳ್ತಾರೆ, ನಾವಿವಾಗ ವಿಟಮಿನ್ ಇ, ವಿಟಮಿನ್ ಡಿ ಎಲ್ಲ ಏನಿದೆ ನೋಡಿ, ಅದನ್ನು ನಾವು ಸೇವಿಸ್ತೀವಿ. ಯಾಕೆ? ನಮ್ಮ ಹೆಲ್ತಿಗೋಸ್ಕರ ಅಲ್ವಾ, ಲೈಕ್ ಬೇಕು ಲೈಕ್ ಸ್ಟ್ರಾಂಗ್ ಆಗಬೇಕು ಅಂತೆಲ್ಲ ಹೇಳಿಬಿಟ್ಟು. ಸೊ ಇದು ಕೂಡ ಅಷ್ಟೇ, ಇದು ಒಂದು ಡೋಸ್ ಥರ. ಡಿವೈನ್ ಏನಿದೆ ನೋಡಿ, ದೇವ್ರು ಏನಿದ್ದಾರೆ ನೋಡಿ, ಅವರೊಂಥರ ನಮಗೆ ಡೋಸ್ ಇದ್ದಾಗೆ. ಸೊ ಎಸ್, 2026ಅಲ್ಲಿ ಡಿವೈನ್ಲಿ ತುಂಬಾ ಕನೆಕ್ಟ್ ಆಗ್ತೀರಾ ಆ್ಯಂಡ್ ಪ್ರೊಟೆಕ್ಟ್ ಕೂಡ ಆಗ್ತೀರಾ. ಆ್ಯಂಡ್ ಯಾತ್ರಾ ಸ್ಥಳಕ್ಕೆ ನೀವು
ಲೈಕ್ ವಿಸಿಟ್ ಕೂಡ ಮಾಡ್ತೀರಾ. ಈ ಒಂದು ಯಾತ್ರಾ ಸ್ಥಳದಲ್ಲಿ ಏನಿದೆ ನೋಡಿ, ನೀವು ತುಂಬ ಪೀಸನ್ನು ಏನು ಹೇಳ್ತಾರೆ, ಪೀಸನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಬಹುದು. ಓಕೆ, ಸೊ ಲೆಟ್ಸ್ ಸಿ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು. ಮಿಕ್ಕಿದೆ ಇಷ್ಟು ಉಳಿದಿದೆ. ಸೊ ಇದು ನಾನು ಬೇರೆ ರೀಡಿಂಗ್ಗೆ ತೊಗೊಳ್ಬೇಕು ಅಂತ ಇದ್ದೀನಿ. ಬಟ್ ಇದರಲ್ಲಿ ಯಾವುದಿದೆ ನೋಡಿ, ಅದನ್ನ ಯಾವುದು ತೊಗೊಳ್ಳೋದಿಲ್ಲ. ಸೊ ಓಕೆ, ಸೊ ಇದನ್ನ ನಾನು ಶಾರ್ಟ್ಸಿಗೆ ಯೂಸ್ ಮಾಡ್ತೀನಿ. ನೀವು ಯಾರಾದರೂ ಶಾರ್ಟ್ಸ್ ನೋಡ್ತೀರಾ ಅಂತ ಅಂದರೆ ಗೋ ಫಾರ್ ಇಟ್, ನೋಡ್ಬೋದು. ಓಕೆ, ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. 2026ಗೆ ಏಂಜಲ್ಸ್ ಆ್ಯನ್ಸಿಸ್ಟರ್ಸ್ ಪ್ಲೀಸ್ ಗೈಡ್ ಮಾಡಿ. 2026ಗೆ ಯಾವ ಗೈಡೆನ್ಸ್ನ ಫಾಲೋ ಮಾಡಬೇಕಾಗತ್ತೆ ವ್ಯೂವರ್ಸ್. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, 2. ಲೆಟ್ಸ್ ಸಿ. ವಾವ್, ಅರ್ತ್ ಮದರ್, ದ ಫಸ್ಟ್ ಮೆಸೇಜ್ ಫಾರ್ ಯು. ಯಾವ ಗೈಡೆನ್ಸ್ನ ನೀವು ಫಾಲೋ ಮಾಡಬೇಕು ಅಂತಂದರೆ ಕೈಂಡ್, ನಾನು ಈ ಕಾರ್ಡನ್ನು ತೋರಿಸೋದಿಲ್ಲ. ಓಕೆ, ಸೊ ಬಿಕಾಸ್ ಓಕೆ, ಸೊ ಅರ್ತ್ ಮದರ್ ಬಂದಿದೆ. ಫೀಲ್ ಲವ್ಡ್ ಆ್ಯಂಡ್ ಕಂಫರ್ಟೆಡ್. ಫಸ್ಟ್ ಆಫ್ ಆಲ್, ದ ಫಸ್ಟ್ ಮೆಸೇಜ್, ಈ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಮ ಲೈಫಲ್ಲಿ ಬರಬೇಕು ಅಂತಂದರೆ ಬಿ ಕೈಂಡ್ ಟು ಯುವರ್ ಸೆಲ್ಫ್. ನಿಮಗೆ ನೀವು ಆದಷ್ಟು ಕೈಂಡ್ ಆಗಿರಿ. ಆ್ಯಂಡ್ ಎಲ್ಲ ಕೆಲಸ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ನೋ. ಒನ್ ಟೈಮಲ್ಲಿ ಒಂದೇ ಕೆಲಸ ಮಾಡಿ. ಪಾತ್ರೆ ತೊಳಿತಾ ಇದ್ದೀರಾ, ಬರೀ ಪಾತ್ರೆನೇ ತೊಳಿರಿ ಅಂತಂದರೆ ಯೋಚನೆ ಮಾಡಬೇಡಿ. ಪಾತ್ರೆ ತೊಳಿತಿರ್ಬೇಕಾದ್ರೆ ನಾನು ಪಾತ್ರೆ ತೊಳೆದ ನಂತರ ನಾನು ಹೋಗಿ ಲೈಕ್ ನೆಲ ಒರೆಸ್ತೀನಿ, ಇಲ್ಲ ಅಂದರೆ ಲೈಕ್ ಬಟ್ಟೆ ಒಗಿತೀನಿ. ನೋ, ಪಾತ್ರೆ ತೊಳಿತಾ ಇದ್ದೀರಾ, ಪಾತ್ರೆ ಬಗ್ಗೆನೇ ಯೋಚನೆ ಮಾಡಿ, ಪಾತ್ರೆನೇ ತೊಳಿರಿ. ಓಕೆ, ಆ್ಯಂಡ್ ಎಲ್ಲ ಕೆಲಸವನ್ನು ಮಾಡಿ ಮುಗಿಸುವಂಥದ್ದು. ನೋ, ಒಂದೇ ದಿವಸದಲ್ಲಿ ಎಲ್ಲ ಕೆಲಸ ಮಾಡಬೇಡಿ. ಇದು ನಿಮ್ಮ ಎನರ್ಜಿನ ಡ್ರೈನ್ ಮಾಡುತ್ತೆ ಆ್ಯಂಡ್ ಇದು ಇನ್ನಷ್ಟು ನಿಮಗೆ ಎಂಜೈಟಿನ ಕೊಡುತ್ತೆ. ಸೊ ಇಲ್ಲಿ ಮದರ್ ಅರ್ತ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನನ್ನ ಜೊತೆ ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಲೈಕ್ ಗಾರ್ಡನಿಂಗ್ ಇರ್ಬೋದು, ಗಾರ್ಡನಿಂಗ್ ಮಾಡುವಂಥದ್ದು ಆ್ಯಂಡ್ ನೇಚರ್ ಜೊತೆ ಕನೆಕ್ಟ್ ಆಗುವಂಥದ್ದು, ಲೈಕ್ ಹಕ್ಕಿಗಳ ಕಲರವನ ಕೇಳುವಂಥದ್ದು. ಜಸ್ಟ್ ಸಿಟ್, ಸುಮ್ಮನೆ ಕೂತ್ಕೊಂಡು ನೇಚರ್ನ ನೋಡಿ, ಮರಗಿಡಗಳನ್ನು ನೋಡಿ, ಸ್ಕೈಯನ್ನು ನೋಡಿ. ಎಲ್ಲೂ ಟ್ರಾವೆಲ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಓಕೆ, ಜಸ್ಟ್ ನಿಮಗಿಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ನೀವು ಇಲ್ಲಿ ನೋಡಿದರೆ ಯೂನಿವರ್ಸೇ ಇದೆ. ಇದು ಕೂಡ ಒಂದು ಬ್ಲೆಸ್ಸಿಂಗ್ಸ್ ಆ್ಯಕ್ಚುಲಿ. ಓಕೆ, ಬಿಕಾಸ್ ರೈಟ್ ನಾವು ಬ್ಲೆಸ್ಸಿಂಗ್ಸ್ ಹೊರಗೆ ಬಂದಿಲ್ಲ, ಬಟ್ ಯಾವ್ದು ಸಿಗುತ್ತೆ ಅಂತ ನಾನು ಹೇಳಿದ್ದೀನಿ ನಿಮಗೆ. ಬಟ್ ಇನ್ನಷ್ಟು ಕೆಲವೊಂದು ಹಿಡನ್ ಬ್ಲೆಸ್ಸಿಂಗ್ಸ್ ನಿಮಗೋಸ್ಕರ ಇದೆ. ಬಿಕಾಸ್ ನಮಗೆ ನೋಡಿ ಇದರಲ್ಲಿ ಎಲ್ಲ ಬ್ಲೆಸ್ಸಿಂಗ್ಸ್ ನೋಡೋದಕ್ಕೆ ಸಿಕ್ಕಿಲ್ಲ, ರೈಟ್? ಸೊ ಇಟ್ಸ್ ಮೀನ್ ದ್ಯಾಟ್ ಏನು ಅಂತಂದರೆ ಲೈಕ್ ಕೆಲವೊಂದು ಬ್ಲೆಸ್ಸಿಂಗ್ಸ್ ಹಿಡನ್ ಇದೆ. ಆ್ಯಂಡ್ ಇನ್ನೊಂದು ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ರೆಸ್ಪೆಕ್ಟ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಆದಷ್ಟು ರೆಸ್ಪೆಕ್ಟ್ ಮಾಡಿ, ನಿಮ್ಮ ಬಾಡಿನ ರೆಸ್ಪೆಕ್ಟ್ ಮಾಡಿ. ಓಕೆ, ಸೊ ನಾನು ಕಪ್ಪಗಿದ್ದೀನಿ, ನಾನು ತೆಳ್ಳಗಿದ್ದೀನಿ, ನಾನು ದಪ್ಪಗಿದ್ದೀನಿ, ನೋ. ರೆಸ್ಪೆಕ್ಟ್, ನಿಮ್ಮ ಬಾಡಿನ ರೆಸ್ಪೆಕ್ಟ್ ಮಾಡಿ. ದೇವ್ರು ನಿಮ್ಗೆ ಹೇಗೆ ಕೊಟ್ಟಿದ್ದೀರಾ ಅದನ್ನು ರೆಸ್ಪೆಕ್ಟ್ ಮಾಡಿ. ಆ್ಯಂಡ್ ದಪ್ಪ ಇದ್ದೀರಾ, ಲೈಕ್ ಹೆಲ್ದಿ ಇದ್ದೀರಾ, ಸ್ವಲ್ಪ ಲಾಸ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಹಾಗಂತ ಹೇಳಿಬಿಟ್ಟು ನಿಮ್ಮನ್ನು ನೀವು ಡಿಮೋಟಿವೇಟ್ ಮಾಡಬೇಡಿ. ನಿಮ್ಮ ಫೆಮಿನನ್ ಎನರ್ಜಿ ಏನಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್ 2026ಅಲ್ಲಿ. ಇಲ್ದಿದ್ರೂ ಕೂಡ ನಮ್ಮ ಫೆಮಿನನ್ ಮ್ಯಾಸ್ಕ್ಯುಲನ್ ಎನರ್ಜಿ ಎರಡೂ ತುಂಬಾ ಇಂಪಾರ್ಟೆಂಟ್. ಬಟ್ ನಿಮ್ಮ ಸೈಕಲ್ಸ್ ಸ್ಪೆಷಲಿ, ಇದು ಹೆಂಗಸರಿಗೆ ಆ್ಯಂಡ್ ಹುಡುಗಿಯರಿಗೆ ಹೇಳ್ತಾ ಇದ್ದೀನಿ. ಪೀರಿಯಡ್ ಸೈಕಲ್ಸ್, ನಿಮ್ಮ ಬಾಡಿ ಕೂಡ ರೆಸ್ಪೆಕ್ಟನ್ನು ಕೊಡಿ. ಓಕೆ, ಬಿಕಾಸ್ ನಾನು ಯಾವ ಥರದ್ದು ರೆಸ್ಪೆಕ್ಟ್ ಹೇಳ್ತಾ ಇದ್ದೀನಿ ಅಂತ ಅಂದರೆ ಲೈಕ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಬಿಕಾಸ್ ಅದನ್ನು ಇಲ್ಲೆಲ್ಲ ಹೇಳುವುದು ಸರಿ ಅಲ್ಲ ಅಂತ ನನಗನ್ಸುತ್ತೆ. ಸೊ ಅದಕ್ಕೋಸ್ಕರ. ಆ್ಯಂಡ್ ಆದಷ್ಟು ಕೀಪ್ ಸ್ಮೈಲಿಂಗ್. ಇದು ಬರೀ ಹುಡುಗಿಯರಿಗೆ ಹೇಳ್ತಾ ಇದ್ದಿಲ್ಲ, ಹುಡುಗರಿಗೆ, ಮ್ಯಾನ್ ಯಾರೆಲ್ಲ ಹೇಳ್ತಿದ್ದಾರೆ ನೋಡಿ, ಎಲ್ರಿಗೂ ಹೇಳ್ತಾ ಇದ್ದೀನಿ. ನಿಮ್ಮ ಜೊತೆ ಆದಷ್ಟು ಕೈಂಡ್ ಆಗಿರಿ. ಆ್ಯಂಡ್ 2026ಅಲ್ಲಿ ಇನ್ನೊಂದು ಗೈಡೆನ್ಸ್ ಏನು ಅಂತಂದರೆ, ಲೈಕ್ ಮನೆಯಲ್ಲಿದ್ದೀರಾ, ಮೇಕಪ್ ಮಾಡಿ ಚೆನ್ನಾಗಿ ಕೂತ್ಕೊಂಡಿರಿ. ಮೇಕಪ್ ಮಾಡೋದು ಗೊತ್ತಿಲ್ಲ ಅಂತಂದರೆ ಇಟ್ಸ್ ಓಕೆ, ಫೈನ್. ಕೂದಲನ್ನು ಚೆನ್ನಾಗಿ ಬಾಚಿ, ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳಿ, ಪೌಡರ್ ಹಾಕಿ. ಹುಡುಗರಾಗಿದ್ದರೆ ಲೈಕ್ ಇನ್ಶರ್ಟ್ ಮಾಡಿ ಚೆನ್ನಾಗಿ. ಓಕೆ, ಕೂದಲನ್ನ ಚೆನ್ನಾಗಿ ಬಾಚಿ, ನಿಮ್ಮ ಸ್ಕಿನ್ನನ್ನು ಕೂಡ ಕೇರ್ ಮಾಡಿ. ಓಕೆ, ಮೇಕಪ್ ಮಾಡೋದಕ್ಕೆ ಬರಲ್ಲ, ಇಟ್ಸ್ ಓಕೆ, ಫೈನ್. ಬಟ್ ಟೇಕ್ ಕೇರ್ ಯುವರ್ ಹೇರ್. ನಿಮ್ಮ ಹೇರನ್ನು ಟೇಕ್ ಕೇರ್ ಮಾಡುವಂಥದ್ದು, ನಿಮ್ಮ ನೇಲ್ಸನ್ನು ಟೇಕ್ ಕೇರ್ ಮಾಡುವಂಥದ್ದು, ನಿಮ್ಮ ಬಾಡಿನ ಟೇಕ್ ಕೇರ್ ಮಾಡುವಂಥದ್ದು. ಸೊ ಇದು ನಿಮಗೆ ಗೈಡೆನ್ಸ್. ಈ ಬ್ಲೆಸ್ಸಿಂಗ್ಸ್ ನಿಮ್ಗೆ ಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಯೂನಿವರ್ಸ್ ಆ್ಯಂಡ್ ಆನ್ಸಿಸ್ಟರ್ಸ್ ಆ್ಯಂಡ್ ಏಂಜಲ್ಸ್,
ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಚೆನ್ನಾಗಿ ನೀರು ಕುಡೀರಿ. ಓಕೆ, ಸೊ ದಿಸ್ ಈಸ್ ಯುವರ್ ಫಸ್ಟ್ ಗೈಡೆನ್ಸ್. ಪೈಲ್ ಹೇಳಕ್ಕೆ ಹೋಗ್ತಾ ಇದ್ದಾನೆ. ಓಕೆ, ನೆಕ್ಸ್ಟ್ ಒನ್ ಈಸ್ ಮೌಂಟ್ ಆ್ಯಂಡ್ ಸ್ಟ್ಯಾಂಡ್ ಯುವರ್ ಗ್ರೌಂಡ್. ಓಕೆ, ನಿಮ್ಗೆ ಇಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಲೈಕ್ ಆದಷ್ಟು ಸ್ಟ್ರಾಂಗ್ ಆಗಿರೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ಯಾವುದೇ ಪರಿಸ್ಥಿತಿ ಬರಲಿ, ಓಕೆ, ಸೊ ಇವಾಗ ನೋಡಿ ಮಕ್ಕಳು ಸೈಕಲ್ ಕಲಿತಾರೆ, ಸೈಕಲ್ ಕಲಿಬೇಕಾದ್ರೆ ಬೀಳ್ತಾರೆ, ಬಿದ್ದು ಇನ್ನೊಮ್ಮೆ ಟ್ರೈ ಮಾಡ್ತಾರೆ. ಸೊ ಹಾಗೆ ಮಾಡಿದಾಗಲೇ ನಮಗೆ ಒಂದು ಬ್ಯಾಲೆನ್ಸ್ ಬರುತ್ತೆ ಮಕ್ಕಳಿಗೆ, ಇಲ್ಲಾಂದರೆ ಬರೋದಿಲ್ಲ ಅಲ್ವಾ? ಸೊ ನಿಮ್ಮ ಲೈಫ್ ಕೂಡ ಅಷ್ಟೇ. ಮೌಂಟನ್ಸ್ ಇದೆ, ಮೌಂಟನ್ ಸ್ಟ್ರಗಲ್ ಬಗ್ಗೆ ಮಾತಾಡುತ್ತೆ. ಸ್ಟ್ರಗಲ್ ಇದ್ದರೂ ಕೂಡ ನಿಮಗೆ ಸ್ಟ್ಯಾಂಡ್ ಯೋರ್ ಗ್ರೌಂಡ್. ಓಕೆ, ನೀವು ಲೈಕ್ ಸ್ಟ್ರಾಂಗ್ ಆಗಬೇಕು ನಿಮ್ಮ ಲೈಫಲ್ಲಿ ಏನೇ ಬರಲಿ. 2026 ಇದು ನಿಮಗೆ ಒಂದು ಗೈಡೆನ್ಸ್. ಸ್ಟ್ರಾಂಗ್ ಆಗಿರಿ, ಸ್ಟ್ಯಾಂಡ್. ನೀವು ನಿಮ್ಮ ಮಾತು ಹೇಳಬೇಕು ಅಂತ ಇದ್ದೀರಾ, ಹೇಳಿಬಿಡಿ. ಶೈ ಆಗಬೇಡಿ, ನರ್ವಸ್ನೆಸ್ ಆಗಬೇಡಿ. ಏನು ಕಮ್ಯುನಿಕೇಟ್ ಮಾಡಬೇಕು ಅಂತ ಇದ್ದೀರಾ, ನೇರವಾಗಿ ಕಮ್ಯುನಿಕೇಟ್ ಮಾಡಿ, ಹೇಳಿಬಿಡಿ. ಓಕೆ, ಆ್ಯಂಡ್ ಅಂತಂದರೆ ಇಲ್ಲಿ ಕೆಲವೊಮ್ಮೆ ನಾವು ಕೋಲ್ಡ್ ಆಗಬೇಕಾಗತ್ತೆ. ಆ್ಯಕ್ಚುಲಿ ಒಳಗಡೆ ನಮ್ಮಲ್ಲಿ ಆ ಇನೋಸೆನ್ಸ್ ಇದೆ, ಬಟ್ ಕೆಲವೊಮ್ಮೆ ನಾವು ಒಂದು ಸಿಚುವೇಶನ್ನ ಹೇಳಬೇಕು ಇಲ್ಲಾಂದರೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ ನಾವು ಕೆಲವೊಮ್ಮೆ ಕೋಲ್ಡ್ ಆಗಬೇಕಾಗತ್ತೆ. ಫಾರ್ ಎಕ್ಸಾಂಪಲಿಗೆ ನನ್ನ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ನಾನು ಹೊಗಳ್ತಾ ಇಲ್ಲ ನನ್ನನ್ನು, ಬಟ್ ಕೆಲವ್ರು ಹೇಳ್ತಾರೆ ಫ್ರೀಯಾಗಿ ರೀಡಿಂಗ್ ಮಾಡಿಕೊಡಿ ಮೇಡಮ್ ಅಂತ ಹೇಳ್ತಾರೆ. ಇನ್ನು ಕೆಲವ್ರು ಹೇಳ್ತಾರೆ ನಾವು ಸ್ಟೂಡೆಂಟ್, ನಮ್ಮಲ್ಲಿ ಹಣ ಇಲ್ಲ ಅಂತ. ಹಾಗಂತ ಹೇಳಿಬಿಟ್ಟು ನನಗೆ ನನ್ನದೇ ಆದಂಥ ಒಂದು ಬೌಂಡ್ರಿ ಇದೆ, ನನಗಿದೆ ಒಳಗಡೆ ಸ್ಟೂಡೆಂಟ್ ಎಲ್ಲಿಂದ ಹಣ ಇವರಿಗೆ ರೀಡಿಂಗ್ ಮಾಡೋದಕ್ಕೆ. ಬಟ್ ಸ್ಟಿಲ್ ಐ ಹ್ಯಾವ್ ಟು ರೆಸ್ಪೆಕ್ಟ್ ಮೈ ಬೌಂಡ್ರೀಸ್. ಆವಾಗ ನಾನು ತುಂಬ ಕೋಲ್ಡ್ ಆಗಬೇಕಾಗತ್ತೆ, ಕೋಲ್ಡಿಂದ ಹೇಳಬೇಕಾಗತ್ತೆ, ನೀವೇನು ಮಾಡ್ತಾ ಇದ್ದೀರಾ ಅದು ಸರಿ ಇಲ್ಲ, ನೀವು ತಪ್ಪು ಮಾಡ್ತಾ ಇದ್ದೀರಾ, ಇಲ್ಲಾಂದರೆ ಫ್ರೀಯಾಗಿ ರೀಡಿಂಗ್ ಮಾಡೋದಿಲ್ಲ. ಬಟ್ ಕೆಲವೊಮ್ಮೆ ನನಗೆ ಗೈಡೆನ್ಸ್ ಸಿಗುತ್ತೆ, ಲೈಕ್ ಇವ್ರದ್ದು ಫ್ರೀಯಾಗಿ ರೀಡಿಂಗ್ ಮಾಡಿ ಅನ್ನೋದು, ಗೈಡ್ ಮಾಡಿ ಅನ್ನೋದು. ಸೊ ಆವಾಗ ನಾನು ಮಾಡ್ತೀನಿ. ಹಾಗಂತ ಹೇಳಿಬಿಟ್ಟು ಎಲ್ರಿಗೂ ಫ್ರೀಯಾಗಿ ರೀಡಿಂಗ್ ಮಾಡೋಕ್ಕಾಗಲ್ಲ, ರೈಟ್? ಸೊ ಎಸ್, ನಿಮಗೆ ಇಲ್ಲಿ ಅದನ್ನೇ ಹೇಳ್ತಾ ಇದ್ರೆ ಏನು ಅಂತಂದರೆ, ಲೈಕ್ ಕೆಲವೊಮ್ಮೆ ನೀವು ಒಳಗಡೆ ತುಂಬ ಇನೋಸೆನ್ಸ್ ಇದ್ದೀರಾ, ಬಟ್ ಕೆಲವೊಮ್ಮೆ ಕೋಲ್ಡಾಗಿ ನೀವು ಬಿಹೇವ್ ಮಾಡಬೇಕಾಗತ್ತೆ. ನಿಮ್ಮ ಕೋಲ್ಡ್ನೆಸ್ನ ಕೆಲವೊಮ್ಮೆ ತೋರಿಸ್ಬೇಕಾಗತ್ತೆ, ಲೈಕ್ ಕ್ವೀನ್ ಆಫ್ ಸೋರ್ಡ್ಸ್. ಓಕೆ, ಸೊ ಎಸ್, ಐ ಹೋಪ್ ಇವತ್ತಿನ ರೀಡಿಂಗ್ ನಿಮಗೆ ಇಷ್ಟವಾಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಆ್ಯಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಾಗೆ ನಿಮಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಬಾಯ್.